ಅಲ್ಲ ಪದ್ದು, ಬಟ್ಟೆ ಒಕ್ಕಬಿಟ್ಟು ಬರಕ್ ನಾನು ಹೋಯ್ತೀನಿ ಬಿಡು. ಅದ್ ಯಾಕೆ ಬೇಡ ಬೇಡ ನಾನು ಹೋಯ್ತೀನಿ ಅಂತ ಹೇಳ್ತೀಯಲ್ಲ, ನಾನು ಹೋಗ್ಬಿಟ್ಟು ಒಕ್ಕಬಿಟ್ಟು ಬರ್ತೀನಿ ಬಿಡು. ಅಮ್ಮ, ನಾನು ಹೋಗೋದೇನಾದ್ರೂ ಬೇಡ ಅಂತದ? ಹೋಗ್ಬಿಟ್ಟು ನಾನೇ ಒಕ್ಕಬಿಟ್ಟು ಬರ್ತೀನಿ ಬಿಡು. ಪಾಪ ನೀನ್ ತಾನೇ ಎಷ್ಟು ಕೆಲಸ ಮಾಡಿಯ ನೀನು. ಮನೆನಾಗ ಬರೀ ಕೆಲಸ 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 ನಿನಗೂ ಇದ್ದಿದ್ದೇನೆ. ನೀ ಅಡುಗೆ ಪಡಿಗೆ ಏನಾರ ಮಾಡ್ಕ ನೀನು. ಅಷ್ಟಾಗ ಹೋಗ್ಬಿಟ್ಟು ನಾನು ಒಕ್ಕಂಬಿಟ್ಟು ಪಟ ಪಟ ಅಂತ ಬಂದ್ಬಿಡ್ತೀನಿ. ನನಗಿನ್ನೇನು ತಾನೇ ಕ್ಯಾಮೆ ಐತೆ? ನೀನೇ ಹೇಳು. ಹಂಗಲ್ಲ, ಹುಡುಗನ ಹುಡುಕ್ತಾ ಇದೀವಿ ನಿನ್ಗೂ ಮದುವೆಗೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಬಿಸ್ಲ ಕುಂತ್ಕೊಂಡು ಕರ್ಗಿರ್ಗ ಆಗ್ಬಿಟ್ಟು ಆಮೇಕಿಂದ ಮದುವೆ ಆಗೋ ಟೈಮಗೆ ಹುಡುಗಿ ಸಂಡಕಿಲ್ಲ ಕರ್ಕಿ ಪ್ಯಾಡ ವರದಕ್ಷಿಣೆ ಶಾನೆ ಕೊಡಿ ಇವನ್ನೆಲ್ಲ ಕೇಳಿಸ್ಕೋಬೇಕಾ ನಾವು? ಇರು ನಾನೇ ಒಕ್ಕಂಬಿಟ್ಟು ಬರ್ತೀನಿ ಹೋಗಿ. ಅಮ್ಮ, ನೀನು ಸುಮ್ಕಿದ್ರೆ ನೀನೇ ಸರಿ. ನಾನು ಒಕ್ಕಂಬಿಟ್ಟು ಬರ್ತೀನಿ. ಮಕ್ಕಕ್ಕೆಲ್ಲ ಸನ್ಸ್ಕ್ರೀನ್ ಹಾಕೊಂಡಿರ್ತೀನಿ ಹೇಳಿ, ಏನಾಗಕ್ಕಿಲ್ಲ. ನಾನು ಒಕ್ಕಂಬಿಟ್ಟು ಬರ್ತೀನಿ, ಸುಮ್ಮನಿರು. ಹಂಗೆ ನಾನೇನು ಒಬ್ಳೆ ಬೈತೀನ? ಜಯಮ್ಮಂಗೆ ಕರೆದಿದ್ದೀನಿ, ಬಾ ಜಯ ಅಂತ ಹೇಳ್ಬಿಟ್ಟು ಅವಳು ಬತ್ತಾಳು. ಸುಮ್ಮನಿರು, ಅವಳು ನಾನು ಇಬ್ರು ಹೋಗ್ಬಿಟ್ಟು ಒಕ್ಕಂಬಿಟ್ಟು ಬರ್ತೀವಿ. ಏನೇ ಜಯ, ಆಯ್ತೇನಾಗ್ಲೇ ನೀವು ಊಟ? ಆಂಟಿ ಆಯ್ತು, ನಿಮ್ದಾಯ್ತಾ? ಕಣವ ಆಯ್ತು. ಯಾಕೆ ನೀನು ಬಟ್ಟೆ ತಗೊಬಿಟ್ಟು ಬರ್ಲಿಲ್ವೇನೋ? ಇಲ್ಲ ಆಂಟಿ, ನಾನು ನಾಳೆ ತಗೊಂಡೋಯ್ತೀನಿ, ಅವಾಗ ಪದ್ದು ಬತ್ತಾಳೆ. ಯಾಕೆ ಇಬ್ರು ಒಂದು ದಿನ ಒಕ್ಕಬಿಟ್ಟು ಬಂದ್ರೆ ಬೇಡ ಅನ್ನಿಸ್ತದ ನಿಮ್ಗೆ? ಒಂದ್ಕಿತ ನೀನ್ ಎತ್ಕೊಂಡು ಹೋಗು, ಒಂದ್ಕಿತ ಇವಳು ತಗೊಬಿಟ್ಟು ಬರ್ತಾಳೆ. ವಾರ ಪೂರ್ತಿ ಬಟ್ಟೆ ಒಗಿತಾನೇ ಇರ್ರಿ. 3 ದಿನ ನಮ್ಮ ಮನೆಗೆ, 3 ದಿನ ನಿಮ್ಮ ಮನೆಗೆ. ಇಬ್ರು ಒಂದೇ ದಿನ ಹೋಗಿ ಒಕ್ಕಂಬಿಟ್ಟು ಬಂದ್ರೆ ಒಂದಿನ ನೆಮ್ಮದಿಗಿರ್ಬೋದಲ್ವೇ? ಅದೇ ನೀರಾಗ ಆಟ ಆಡಕ್ ನಿಮ್ಗೆ ಬೋಲ್ ಇಷ್ಟ ಅನ್ನಿಸ್ತದೆ, ಅದಕ್ಕೆ ನೀವು ಹಿಂಗ ಆಡೋದು. ಹಂಗೆ ಅನ್ಕೊಳಮ್ಮ, ನೀರಾಗ ಆಟ ಆಡಕ್ಕೆ ನನಗೂ ಜಯ್ಯಂಗ್ ಇಬ್ರಿಗೂ ಶಾನೆ ಇಷ್ಟ. ಸರಿ ಕಣಮ್ಮ, ಹೋಗ್ಬಿಟ್ಟು ಒಕ್ಕಂಬಿಟ್ಟು ಬರ್ತೀವಿ, ಸರಿನಾ? ಈಗಲೇ 7 ದಿನ ಪದ್ದು ಒತ್ತು ಮುಳುಗೋ ಅಷ್ಟೊತ್ತಿಗೆ ಮನೆಗೆ ಇರಬೇಕು. 5 ಗಂಟೆ ಒಳಗಡೆ ನೀನು 6 ಗಂಟೆ ಮುಟ್ ಸಂಜೆಗೆಲ್ಲ ಬರಕ್ಕೆ ಹೋಗ್ಬೇಡ. ಬಟ್ಟೆನ ಸರ್ಸರ್ ನಾರಿಸ್ಕೊಂಡು ಅಕಸ್ಮಾತ್ ಏನಾರ ಅರ್ಧಂಬರ್ಧ ಆರಿದ್ರು ಪರವಾಗಿಲ್ಲ, ಎತ್ಕೊಂಡ್ಬಿಟ್ಟು ಆರಾಮಾಗಿ ಬಾ, ಯಾವ ತೊಂದ್ರೆನೂ ಇಲ್ಲ. ಸರಿ ಹೇಳಮ್ಮ, ಆಯ್ತು. ಅದ್ರಾಗ ಏನಂತೆ, 5 ಗಂಟೆ ಅಷ್ಟು ಒಕ್ಕಂಬಿಟ್ಟು ಪಟ ಪಟ ಅಂತ ಒಣಗಿಸಿ ಎತ್ಕೊಂಬಿಟ್ಟು ಎತ್ಕೊಂಬಿಟ್ಟು ಬರ್ತೀನಿ. ನೋಡ್ತಿರು, ಅಲ್ಲಿ ಶಾನೆ ಬಿಸಿಲಿರ್ತದಲ್ಲ, ಹೆಂಗೋ ಪಟ ಪಟ ಆರಿಸ್ಬೋದು ಹೇಳು. ಸರಿ ಸರಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಜಯ ಹುಷಾರು, ನೀನು ಅಷ್ಟೇನಿಯ. ನಿಮ್ಮ ಅಮ್ತಿರು ಗಾಬರಿ ಆದೋಳು ಹೇಳ್ಬಿಟ್ಟು ಬಂದ? ಆಂಟಿ ಹೇಳ್ಬಿಟ್ಟು ಬಂದೆ. ಅದ್ ಸರಿ, ನಿನ್ನ ನೋಡಕ್ಕೇನೋ ಗಂಡಿನ ಕಡೆ ಬಂದಿದ್ರಂತೆ, ಏನಾಯ್ತು? ಓಹೋ, ಗಂಡಿನ ಕಡೆರ? ಆ ಕತೆ ಯಾಕೆ ಹೇಳಿರ ಬಿಡಿ. ಅವನಿಗೆ ಕೂದಲೇ ಇಲ್ಲ, ನೆಟ್ಟಗೆ 4 ತಲೆನಾಗೆ ಇಲ್ದಿರೋ ತಾಳೇನೆ ತರವಲ್ದಿರೋದೆಲ್ಲ ಮಾತಾಡ್ತಾನೆ ಇಷ್ಟುದ್ದ. ಅದಕ್ಕೆ ನಾನೇನಿಯ ಯಾಕೆ ಹೇಳು ಅಂತ ಹೇಳ್ಬಿಟ್ಟು ಬ್ಯಾಡ ಕಣಮ್ಮ ಅಂತ ಹೇಳ್ದೆ. ಆಂಟಿ, ಈಗ ಹುಡುಗಿಯರಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ನೀವು ಹಂಗೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಮದುವೆ ಬಗ್ಗೆ. ಅವರೇ ನಮಗೆ ವಧು ದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡ್ಕೊಂಡು ಹೋಯ್ತಾರೆ ಅಂತ ಚಾನ್ಸ್ ಬರ್ತದೆ ನಮಗೆ. ಹೇ ಪದ್ದಿ, ಭಾರಿ ಸರ್ನ ಹೋಗೋಣ. ನಡಿಯ ಜಯಮ್ಮ, ಟೇಮ್ ಆಯ್ತದೆ, ಹೋಗ್ಬಿಟ್ಟು ಅಕ್ಕಂಬಿಟ್ಟು ಬಂದ್ಬಿಡೋಣ. ಏನು ಹುಡುಗಿರೋ ಏನು ಹೇಳಿದ್ ಮಾತು ಏನು ಕೇಳಕ್ಕಿಲ್ಲ ಇಬ್ರು ಬುಡತ್ತಾಗೆ. ಲೇ ಪದ್ದು, ನೀನು ಸಾಕು, ನಿನ್ ಲವ್ವು ಸಾಕು. ನೀನ ನನಗೆಲ್ಲ ಬಂದು ಕಾಯ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ಸಾಕು. ಲೇ ಬಿರ್ನ ಮದುವೆ ಆಗ್ರೆ ಏನ್ ಲವ್ವು ಪವ್ವು ಅಂತ ಅನ್ಕೊಂಡು ಮಾಡ್ಕೊಂಡು ಸರ್ಸರ್ನ ಮದುವೆ ಆಗೋದು ಬಿಟ್ಬಿಟ್ಟು. ನಾನು ಹೇಳ್ತಾನೆ ಇದ್ದೀನಿ ಕಣ್ಜಯ್ಯ, ಆದ್ರೆ ಏನ್ ಮಾಡ್ಲಿ, ಅವನೇನೇ ಕೇಳ್ತಾ ಇಲ್ಲ, ಅರ್ಥನೂ ಮಾಡ್ಕೊತಾ ಇಲ್ಲ. ಆಯ್ತು ಇರು, ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ತಳ್ತಾನೇ ಅವನೇ ಸುಮ್ಮನೆ. ನಾನ್ ತಾನೇ ಇನ್ನೇನು ಮಾಡಲಿ, ಬಲವಂತ ಮಾಡೋಕ್ಕಾಗ್ತದ? ಅವನಿಗೆ ನಾನು ಅಂದರೆ ತುಂಬ ಇಷ್ಟ. ಆದರೆ ಅವ್ರ ಅಮ್ಮನ ಕಂಡ್ರೆ ಹಂಗೋ ಹಿಂಗೋ ಆಡ್ತಾನೆ. ಆದರೆ ಈ ಸಲ ಬಿಡಲ್ಲ ಬಿಡು ನಾನಂತೂ. ಅಲ್ಲ ಕಣೆ, ನೀನು ಯಾರನ್ನ ಲವ್ ಮಾಡ್ಬಿಟ್ಟು ಮದುವೆ ಆಗೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಅರೇಂಜ್ ಮ್ಯಾರೇಜ್ಗೆ ಒಪ್ಕೋತಾ ಇದೆಯಾ? ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ರು ಒಂದೇ, ಅರೇಂಜ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ರು ಒಂದೇ, ಎಲ್ಲನೂ ಒಂದೇ ಕಣ್ಪದಿ. ಅದರ ವ್ಯತ್ಯಾಸ ಅನ್ನೋದು ಏನೂ ಇರೋಕ್ಕಿಲ್ಲ. ಈ ಲವ್ ಗಿವು ಎಲ್ಲ ಈ ಜಯಮ್ಮಂಗೆ ಆಗ್ಬರಕ್ಕಿಲ್ಲ. ನನಗಂತೂ ಹೊಸಿನೂ ಇಷ್ಟ ಆಗಕ್ಕಿಲ್ಲ. ತಲೆನೋಯ್ತ ಸುಮ್ಕೇನೇನಿಯ. ಯಾರೋ ಒಬ್ಬ ಚೆನ್ನಾಗಿರೋನು ಒಳ್ಳೆ ಸೆಟ್ಲ್ ಆಗಿರೋನ ಕಟ್ಕೊಬಿಟ್ರೆ ನೆಮ್ಮದಿಗಿರ್ಬೋದಲ್ವೇನೆ. ನಿನ್ಗೇನೋ ನಮ್ಮ ಪರವಾಗಿಲ್ಲ. ಸಿದ್ದು ಒಳ್ಳೆ ಹುಡುಗನೇನಿಯ, ಹೆಂಗೋ ಸಿಕ್ಕವನೆ. ನನ್ನ ಕತೆ ಹೇಳು. ಸಿಕ್ತಾನೆ ಕಣೆ, ನಿನ್ಗೂನು ಕಾಯ್ಬೇಕಷ್ಟೇನೆ. ಅಲ್ಲ ಕಣು, ಸಿಟಿನಾಗೆ ಪ್ಯಾಟಿನಾಗೆ ಇರ್ತೀನಿ ಅಂತ ಓದೋನು ಈಗ ಪ್ಯಾಟೆ ಬಿಟ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಹಳ್ಳಿಗೆ ವಾಪಸ್ ಬಂದ್ಬಿಟ್ಟಿದ್ಯಲ್ಲ, ಯಾಕೆ ಅಂತ? ಹಬ್ಬ ದೇವ್ರೆ, ಅಲ್ಲಿ ಕಷ್ಟ ಪಟ್ಕೊಂಡಿರೋದಕ್ಕಿನ್ನ ನೆಮ್ಮದಿಯಾಗಿ ಬರೋದು ವಾಸಿ ಅಷ್ಟೇನೇನಿಯ. ನಮ್ಮಮ್ಮ ಅಯ್ಯೋ ಮಗ ಹೆಣ್ಣು ಕೊಡಕ್ಕಿಲ್ಲ ಮದುವೆ ಆಗ ಗಂಟನಾದ್ರೂ ಅಲ್ಲಿ ಇರು ಅಂತ ಹೇಳ್ಬಿಟ್ಟು ತಲೆ ತಿಂತಿತ್ತು. ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈ ವಾಪಸ್ ಬಂದ್ರು ನಮ್ಮಮ್ಮ ಬಿಡಲ್ಲ, ಕಳಿಸ್ತೋ ತಿರ್ಗಾ ವಾಪಸ್ಸು. ಗೊತ್ತು, ಹೋಗ್ಲೇಬೇಕು ನಾನು ವಾಪಸ್ಸು. ಇನ್ನು ಬೇರೆ ದಾರಿ ಇಲ್ಲ, ಒಂದು ಸ್ವಲ್ಪ ದಿನ ಕಣ ಅಷ್ಟೇನೇನಿಯ. ಆಮೇಕಿಂದ ವಾಪಸ್ ಬಂದ್ರೆ ಆಯಿತು. ಏನು ಮಾಡ್ತೀಯಾ, ನಮ್ಮ ಅಮ್ಮನ ಕಾಟ ನನಗೂ ತಡ್ಕೊಳಕ್ಕೆ ಹಾಕಿಲ್ಲ. ಒದ್ದಾಡ್ತದ ನಮ್ಮಮ್ಮ. ಹಂಗಲ್ಲ ಹಿಂಗಲ್ಲ ಅದು ಇದು ಅಂತ ಬರೀ ಕತೆ ಹೊಡೆಯೋದೇ ಆಯ್ತು ನಮ್ಮ ಅಮ್ಮಂದು. ಹೋಗ್ಲಿ ಬಿಡು, ನಮ್ಮ ಅಮ್ಮನ ಇಷ್ಟ ಯಾಕೆ. ಅಲ್ಲ ಕಣೋ, ಇವತ್ತು ಎಲ್ಲಿ ನಿನ್ನ ಲವ್ವರ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಂದೆ. ನನಗಂತೂ ನಿನ್ನ ಲವ್ವರ್ನ ಪರಿಚಯ ಮಾಡಿಸ್ಕೊಡ್ಲೇಬೇಕು ಇವತ್ತು, ಬಿಡಕ್ಕಿಲ್ಲ. ನೋಡ್ಲಾ, ಯಾರಿಗೂ ಗೊತ್ತಾಗ್ದಿದ್ದಂಗೆ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಒಬ್ರಿಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ ನಮ್ಮ ಅಮ್ಮನ ವಿಷಯ ಏನು ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮ ಏನು ಸುಮ್ಕೆ ಬಿಡ್ತದೆ, ಗೊತ್ತಾಗ್ಬಿಟ್ರೆ ಗ್ರಾಚಾರ ಬಿಡಿಸ್ಬಿಡ್ತದೆ. ಅದಕ್ಕೇನೆ ಹೊಸಿ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ತಾ ಇವನಿ. ನೀನು ಆಮೇಲೆ ಊರು ತುಂಬ ಹೇಳ್ಕೊಬಿಟ್ಟು ಬಂದು ನನ್ನ ಮಾನ ಮರ್ಯಾದೆಲ್ಲ ಕಳಿಯೋದು ಅದೆಲ್ಲ ಮಾಡಬಾರ್ದು. ಏನೋ ಕ್ಲೋಸ್ ಫ್ರೆಂಡು ಅಂತ ನೀನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ.
ಅಯ್ಯೋ ನಿಮ್ಮ ಮನೆ ವಿಷಯ ನನಗೆ ಗೊತ್ತಿಲ್ವೇನೋ. ಹಾ, ಚೆನ್ನಾಗಿ ಗೊತ್ತು. ಅಲ್ಲ ಇಷ್ಟು ದಿನ ಆಗೈತೆ ನನಗೆ ಸೀಕ್ರೆಟ್ ಆಗಿ ಮುಚ್ಚಿಕಿದ್ಯಾ ಹೇಳ್ದಿದ್ದಂಗೆ ಅಂತಂದ್ಮೇಲೆ ಹೆಂಗಿರ್ತಾಳ ಕಣ ಹುಡುಗಿ, ಚೆನ್ನಾಗವಳ. ನಮಗೆ ಗೊತ್ತಿರೋ ಹುಡುಗಿ ನೀನಿಯಾ? ಯಾವ ಊರು, ನಿಮ್ಮ ನೆಂಟ್ರಾ? ನೆಂಟ್ರೇನೋ ಅಲ್ಲೋ ಕಣ, ಪಕ್ಕದೂರು ಇಲ್ಲೇ ನನಗೆ ಜಸ್ಟು 2 ಕಿಲೋಮೀಟ್ರ್ ಅಷ್ಟೇನೆ. ಜಾತ್ರೆಗೆ ಹೋದಾಗ ನೋಡಿದ್ದೆ. ಆವತ್ತಿಂದ ಪರಿಚಯ. ಸುಮಾರು 4 ವರ್ಷದಿಂದ ಲವ್ ಮಾಡ್ತಾನೆ ಇದ್ದೀವಿ. ಅದೇ ಮದುವೆಗೆ ಒಂದು ಭಯ ಆಯ್ತಾಯ್ತು ನಮ್ಮ ಅಮ್ಮಂತಾಗ ಮಾತಾಡೋಕ್ಕೆ ಎಲ್ಲ ಮಾಡೋಕ್ಕೆ. ಗೊತ್ತಲ್ಲ ನಮ್ಮಮ್ಮ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಏನು ಮಾಡೋದು ಅರ್ಥ ಆಯ್ತಿಲ್ಲ. ಆದರೂ ಅವಳನ್ನ ಬಿಟ್ಬಿಟ್ಟಿರಕ್ಕೆ ನನ್ನ ಕೈಲಾಗಕ್ಕಿಲ್ಲ. ಬಾ ನಿನಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನೋಡೋಕ್ಕಂತೂ ಒಳ್ಳೆ ಹೆಂಗವಳು ಗೊತ್ತಾ, ದಂತದ ಗೊಂಬೆ ಇದ್ದಂಗೆ ಅವಳೆ. ದಿನ ನಮ್ಮ ಭೇಟಿ, ವಾರಕ್ಕೆ 3 ದಿನ ಅವ್ರ ಊರ ಹತ್ರ ಒಂದು ಕೆರೆ ಐತೆ, ಕೆರೆಗಳು ಬಟ್ಟೆ ಒಗ್ಯಕ್ಕೆ ಬರ್ತಾಳೆ. ಅಲ್ಲೇ ಹೋಗ್ಬಿಟ್ಟು ಮೀಟ್ ಮಾಡೋದು, ಮಾತಾಡ್ಸ್ಕೊಂಡ್ಬಿಟ್ಟೋದು ಬರೋದು ಅಷ್ಟೇ. ನೀನೇ ನಾನು ಈಗೂ ಅಷ್ಟೇ ಕೆರೆ ತಕ್ಕ ಬಂದವಳೆ. ಮೆಸೇಜ್ ಹಾಕಿದ್ಲು ಇವಾಗ ಬಾ ಅಂತ, ಬಂದವಳಂತೆ. ಬಾ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರೋಣ. ಹುಡುಗಂಗೆ ನಾಚಿಕೆ ನೋಡಪ್ಪ, ನಾಚಿಕೆ ಹೆಂಗ್ ನಾಚಿಕತ್ತಾನೆ. ಏನಪ್ಪ ನಿನಗೆ ಹುಡುಗಿ ಅಲ್ವಾ? ನಡಿ ನಡಿ, ನಾವು ನೋಡ್ರಿ ಹಬ್ಬೆ ಪಾಲಿಗಳು. ಒಂದು ಹುಡುಗಿನ ಬೀಳೋದು ಬೇಡವಾ ನನಗೆ? ಒಂದು ಹುಡುಗಿ ನಿನಗೆ ಅದು ಹೆಂಗೋ ಬೀಳ್ತಾರೆ ಹುಡುಗಿಯರು, ಚೆನ್ನಾಗಿರೋ ಹುಡುಗಿ ಅಂತ ಬೇರೆ ಹೇಳ್ತಿದ್ಯಾ. ನಮಗಂತೂ ಅದು ಯಾರು ಬೀಳ್ತಾರೋ ಯಾರು ಬೀಳಲ್ವ. ನಮ್ಮಮ್ಮ ಅರ್ಜೆಂಟಾಗಿ ಮದುವೆ ಮಾಡ್ಕೊಂಡ್ಲೇಬೇಕು ಅಂತ ಕುಂತ್ಬಿಟ್ಟೈತೆ. ಬಾರು, ದೇವ್ರ ಆಶೀರ್ವಾದ ಹೊಂದಿದ್ರೆ ಎಲ್ಲ ಆಗ್ತೈತೆ. ಸರಿ ಬೇಗ ಬಾ. ತಿರುಗಿ ಲೇಟ್ ಆಯಿತು ಅಂದರೆ ಅವಳು ತಿರುಗಿ ಬಟ್ಟೆ ಒಕ್ಕೊಂಡು ಹೊರಟೋಗ್ಬಿಡ್ತಾಳೆ ವಾಪಸ್ಸು. ಮತ್ತೆ ಸಿಗಲ್ಲ ಪಾಪ. ಅವಳು ನನಗೋಸ್ಕರ ಬಟ್ಟೆ ಒಗ್ಯಕ್ಕೆ ಅಂತಲೇ ಬರ್ತಾಳೆ ಅಲ್ಲಿ ಕೆರೆ ಹತ್ರ. ಅವ್ರ ಮನೆಗೆ ಜಾಸ್ತಿ ಎಲ್ಲೂ ಹೊರಗಡೆ ಕಳಿಸಲ್ಲ. ಯಾವಾಗೋ ತಿಂಗ್ಳಿಗೊಂದ್ಸಲ ಕಳಿಸಿದ್ರೆ ಹೆಚ್ಚು. ಹವಾ ಓಡಾಡಬೇಕು, ಇಲ್ಲಾಂದರೆ ಕೆರೆ ತಗೇನಿಯೇ ಮೀಟ್ ಮಾಡಬೇಕು. ಸರಿ ಸರಿ ಬಾ ಬೇಗ. ಏನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲೇ? ದಿನ ಬೇಗ ಬಂದ್ಬಿಡೋನು. ಅಯ್ಯೋ ಹೋಗತ್ತ, ನನಗೂ ಹೇಳಿ ಹೇಳಿ ಸಾಕಾಯ್ತು. ಬೇಗ ಬಾ ಬೇಗ ಬಂದ್ರೆ ಅವ್ರ ಅಮ್ಮಂಗೆ ಸುಳ್ಳು ಹೇಳಿ ಮಾಡಿ ಬರೋಕ್ಕೆ ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಈಗ ನಾನು ಮಾತಾಡ್ಕೊಂಡು ಕುಂತ್ಕೋಬೇಕು, ಬಟ್ಟೆ ಒಗಿಬೇಕು, ಮಾಡಬೇಕು. ಬಿಡತ್ತಾಗಿ ನನಗೂ ಜಾಸ್ತಿ ತಲೆನೋವಪ್ಪ. ನಮ್ಮ ಲವ್ ವಿಷಯ ನಾನು ಒಬ್ಳು ಬಿಟ್ರೆ ಇಡೀ ಊರಾಗ ಯಾರಿಗೂ ಗೊತ್ತಿಲ್ಲ ಕಣೆ. ನೀನು ಅಷ್ಟೇ, ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ. ಅಲ್ಲ ಕಣೆ, ಇಷ್ಟು ವರ್ಷದಿಂದ ನಾನು ಕರ್ಕೊಬತ್ತಿದ್ಯಾ, ನನ್ನ ಮೇಲೆ ನಂಬಿಕೆ ಇಲ್ವೇನೆ ನಿನಗೆ? ನಾನು ಯಾರ ಹತ್ರನಾದ್ರು ಲವ್ ವಿಷಯ ಹೇಳ್ಬಿಡ್ತೀನ ಇವಳು? ನೀವು ಲವ್ ಮಾಡ್ತಿರೋದು ಎಷ್ಟು 3-4 ವರ್ಷದಿಂದ ನನಗೆ ಗೊತ್ತಿರೋದೇ ನಿನಗೆ. ಒಬ್ರಿಗೆ ನಾ ಬಾಯ್ಬಿಟ್ಟು ಹೇಳಿದಿನ ಇನ್ನೂ ಸಹಾಯ ಮಾಡ್ತೀನಿ ತಾನೆ ಫ್ರೆಂಡು ಅಂತ ಹೇಳ್ಬಿಟ್ಟು. ಸುಮ್ಮನೆ ಇರು. ಅಲ್ಲೋಡು ಬತ್ತಾ ಇದ್ದಂಗೆ ಅವನಿ ಅಗಳೇ ಜೊತೆಗೆ ಇನ್ನೊಬ್ರನ್ನ ಯಾರನ್ನೋ ಕರ್ಕೊಬಿಟ್ಟು ಬರ್ತಾ ಇದ್ದಂಗೆ ಅವನಿ. ಹೋ ಬಾಬಾ, ಯಾವಾಗೂ ನಿಧಾನ ನಿಧಾನ ನಿಧಾನ. ಎಷ್ಟು ನಿಧಾನನೋ ಬರೋದಂತೂ. ಒಳ್ಳೆ ಸೀಮೆ ನಡೆದಂಗೆ ನಡ್ಕೊಂಡು ಯಾವನೇ ಜೊತೆಗೆ ಯಾವುದೋ ಪ್ಯಾಟೆ ಹುಡುಗ ಇದ್ದಂಗೆ ಅವನಲ್ವನೇ ನೋಡಿ. ಯಾರೋ ಫ್ರೆಂಡ್ ಇರ್ಬೋದು, ಸುಮ್ಮನಿರೆ. ಓ ಇಷ್ಟೊತ್ತ ಮಾಡೋದು? ನಾನು ಯಾವಾಗಿಂದ ಕಾಯ್ತಾ ಇದ್ದೀನಿ ಗೊತ್ತಾ, ಬಟ್ಟೆ ವಾಶ್ ಮಾಡ್ದಿದ್ದಂಗೆ. ಈಗ ಮತ್ತೆ ಬಟ್ಟೆ ಎಲ್ಲನೂ ವಾಶ್ ಮಾಡಬೇಕು, ಎಲ್ಲ ಮಾಡಬೇಕು. ಇದೇ ನಿನಗೆ ಕೆಲಸ ಆಯಿತು. ನನಗಂತೂ ಬಟ್ಟೆ ಒಗೆಯಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನಿಮಗೋಸ್ಕರ ನಮ್ಮ ಅಮ್ಮಂಗೆ ಹೇಳಿ ಹೇಳಿ ಕೆರೆ ಕೆತ್ಕೊಬಿಟ್ಟು ಬಂದು ಬಟ್ಟೆ ಬೇರೆ ಒಕ್ಕೊಂಡು ಕುಂತಿದ್ದೀನಿ. ನೀವು ಮಾತ್ರ ಯಾವಾಗೂ ನಿಧಾನ ಮಾಡ್ತೀರಪ್ಪ. ಇಲ್ಲ, ನನ್ನ ಫ್ರೆಂಡ್ ಸಿಕ್ಕಿದ್ದ ಇವನು, ನನ್ನ ಫ್ರೆಂಡ್ ಇವನು. ನಾನೇನೆ ಕರ್ಕೊಂಡು ಬಂದೆ. ಇವನು ಯಾವಾಗ ಕೇಳ್ತಾ ಇದ್ದ, ನೀನು ಹುಡುಗಿನ ಪರಿಚಯ ಮಾಡಿಸ್ಕೊಡು ಅಂತ. ತುಂಬ ದಿನ ಆಗಿತ್ತು ಪರಿಚಯ ಮಾಡಿಸ್ಕೊಟ್ಟಿರ್ಲಿಲ್ಲ ನಿನಗೆ, ಅದಕ್ಕೆ. ಹಾಯ್ ಮಗ, ಹಿಂದೆ ಕಡೆ ನಿಂತ್ಕೊಂಡ್ರದ್ದು ಯಾವುದೋ ಫಿಗರು ಸೂಪರ್ ಆಗೈತಲ್ವೇನೋ, ಪರಿಚಯ ಮಾಡಿಸ್ಕೊಡಕ್ಕೆ ಕೇಳು. ಹಾ ಮಗ, ಇವಳೇ ನನ್ನ ಹುಡುಗಿ ಪದ್ದು ಅಂತ ಹೇಳಿ. ಹಾಗೇನೆ ಹಿಂದೆಗಡೆ ನಿಂತ್ಕೊಂಡವ್ರಲ್ಲ ಅವರು ನನ್ನ ಹುಡುಗಿ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಜಯ ಅಂತ. ಹಾಯ್ ಮಗ, ಸೂಪರ್ ಆಗೋಳಲ್ವೇನೋ, ಪ್ಯಾಟೆ ಹುಡುಗಿ ಕಂಡಂಗೆ ಕಾಣ್ತಾಳೆ. ಅಯ್ಯೋ ಮಗ, ಜಯ ಸೂಪರ್ ಆಗೈತೆ ಕಣ. ಹೆಸ್ರು ಎಲ್ಲ ನನಗೆ ಯಾಕೋ ಲವ್ ಆಗಂಗೈತೆ ಕಣ. ಸೂಪರ್ ಆಗಂದ್ರೆ ಸೂಪರ್ ಆಗವಳೆ ಅಲ್ವಾ? ಏನಿಲ್ಲ ಅದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು. ಹಬ್ಬ, ಹಳ್ಳಿ ಕಡೆನೂ ಇಷ್ಟು ಮಸ್ತಾಗಿರ್ತಾರೆ ಆ ಹುಡುಗಿಯರು ಅಂತ ನಂಗೆ ಈಗಲೇ ಗೊತ್ತಾಯ್ತಿರೋದು. ಮಗ ಹೆಂಗನ ಮಾಡಿ ನನಗೂ ಲವ್ ಸೆಟಪ್ ಮಾಡ್ಕೊಡ್ಲಾ ಪ್ಲೀಸ್ ಕಣ್ಲಾ ಪ್ಲೀಸ್. ಸ್ವಲ್ಪ ಸುಮ್ಮನೆ ನಿಂತ್ಕೊಂತೀಯಾ ಪ್ಲೀಸ್? ಮತ್ತೆ ಫಿಲಮ್ಗೆ ಹೋಗೋಣ ಬರ್ತೀಯಾ? ಹೊಸ ಫಿಲಮ್ ರಿಲೀಸ್ ಆಗೈತಂತೆ. ನಿಮ್ಮ ಅಮ್ಮಂಗೆ ಏನಾರ ಹೇಳಿ ಬರ್ತೀನಿ ಅಂತ ಹೇಳಿದ್ರೆ ಟಿಕೆಟ್ ಎಲ್ಲನೂ ತಗೋತೀನಿ ಹೋಗಿ. ನಮ್ಮ ಅಮ್ಮಂಗೆ ಹೇಳೋದು ಏನಂತ ಹೇಳಿ, ದಿನ ಒಂದೊಂದಾಯ್ತು. ಹೀಗಾದ್ರೂ ನಿಮ್ಮ ಅಮ್ಮನ ಹತ್ರ ನಮ್ಮ ಮದುವೆ ವಿಷಯ ಮಾತಾಡಿ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾವು ಕದ್ದು ಮುಚ್ಚಿ ಹಿಂಗೆ ಮೀಟ್ ಮಾಡೋಕ್ಕಾಯ್ತದೆ? ಯಾರನ್ನೊಬ್ರು ಒಂದಿನ ಕೆರೆ ತಗೇನಾರ ನಮ್ಮನ್ನು ನೋಡಿದ್ರು ಅಂತ ಹೇಳಿದ್ರೆ ಪಕ್ಕ ತಗ್ಲಾಕಂತೀವಿ. ಏನೋ ಈಗ ಈ ಜಯ ಇರೋದಕ್ಕೆ ಸೊರೋಯ್ತು. ಇಲ್ಲ ಅಂತ ಹೇಳಿದ್ರೆ ಅವಳು ಮದುವೆ ಮಾಡ್ಕೊಂಡು ಏನಾದ್ರು ಹೋಗ್ಬಿಟ್ರೆ ನಂಗೆ ಸಹಾಯ ಮಾಡೋಕ್ಕೂ ಯಾರು ಇರೋಕ್ಕಿಲ್ಲ, ನಾನು ಮೀಟ್ ಮಾಡೋಕ್ಕೂ ಯಾರೂ ಇರಲ್ಲ. ಅಯ್ಯೋ ಜಯ ಅವರೇ, ನಿಮ್ಮ ಮದುವೆನಾ? ಅಯ್ಯೋ ಜಯ ಅವರೇ, ಇಷ್ಟು ಚಿಕ್ಕ ಏಜ್ಗೆ ಮದುವೆ ಮಾಡ್ಕೊಂಡು ಏನು ಮಾಡ್ತೀರಾ? ಒಂದು ಸ್ವಲ್ಪ ದಿನ ತಡ್ಕೋಬೋದಲ್ವಾ? ಏನು ಚಿಕ್ಕ ಏಜಾ ನನ್ಗ? ನೋಡಕ್ಕೆ ಚಿಕ್ಕ ಹುಡುಗಿ ಥರನೇ ಕಾಣಿಸ್ತಿದ್ದೀರಾ, ಬ್ಯೂಟಿಫುಲ್ ಆಗಿ. ಹೌದಾ? ಸುಮ್ಮನಿರಿಯಪ್ಪ, ಹೊಗಳ್ಬೇಡಿ. ಇಲ್ಲ, ಇರೋದನ್ನ ಇದ್ದಂಗೆ ಹೇಳ್ದೆ ಅಷ್ಟೇನೆ. ನಮ್ಮ ಅಮ್ಮನ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಟೈಮ್ ಕೊಡು ಪ್ಲೀಸ್, ಬೇಜಾರು ಮಾಡ್ಕೋಬೇಡ. ಗೊತ್ತು ನನಗೂ ನೀನು ಬೇಜಾರು ಆಗ್ತದೆ ನಿನಗೆ ಅಂತೇಳಿ. ಪ್ಲೀಸ್ ಸ್ವಲ್ಪ ಟೈಮ್ ಕೊಡು. ಆದಷ್ಟು ಬೇಗ ನೀನು ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ, ಸರಿನಾ? ಫಿಲಮ್ಗೆ ಹೋಗೋಕ್ಕೆ ನೀನು ನಿಮ್ಮ ಅಮ್ಮನ ಒಪ್ಪಿಸ್ಬಿಡು. ಮೆಸೇಜ್ ಹಾಕು ನಂಗೆ ರಾತ್ರಿಗೆ, ಟಿಕೆಟ್ ನಾನು ಬುಕ್ ಮಾಡ್ತೀನಿ, ಸರಿನಾ? ನೋಡೋಣ. ನನ್ನ ಜೊತೆ ಜಯ್ಯನು ಕರ್ಕೊಂಡು ಬರಬೇಕು. ಅಯ್ಯೋ ನೀವೇನು ತಲೆ ಕೆಡಿಸ್ಕೊಬೇಡಿ, ಇವನ ಜೊತೆ ನಾನು ಬರ್ತೀನಿ. ನಾನು ಕರೀಲೇ ಇಲ್ವಲ್ಲೋ?
ಪರವಾಗಿಲ್ಲ ಮಗ, ನೀನ್ ಕರೀಲಿಲ್ಲ ಅಂದ್ರೆ ನಾನು ಬರ್ತೀನಿ. ಸರಿ ಹಾಗಿದ್ರೆ ಓಕೆ, ಯಾರಿಗೂ ಏನು ಡೌಟ್ ಬರಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು, ಏನ್ ತೊಂದ್ರೆ ಇಲ್ಲ. ನಮ್ಮ ಅಮ್ಮಂಗೆ ಹೇಳ್ತೀನಿ ನಾನು ಜಯ ಜೊತೆ ನೀನು ಫಿಲಮ್ಗೆ ಹೋಯ್ತೀನಿ ಅಂತ. ನಾನು ಅಷ್ಟೇ ನನ್ನ ಫ್ರೆಂಡ್ ಜೊತೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಸರಿ ಎಲ್ಲರೂ ಥಿಯೇಟ್ರ್ ಹತ್ರ ಮೀಟ್ ಮಾಡೋಣ. ಹಾ ಸರಿ ಸರಿ ಆಯ್ತು.